ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ತಮಿಳುನಾಡವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ನಮ್ದೇನು ಅಭ್ಯಂತರ ಏನಿಲ್ಲ. ನಾವೇನ್ ಕರೆದಿದ್ದೀವಿ, ಅವ್ರದ್ದು ಕರೆದಿದ್ದಾರೆ. ಆದರೆ ನಾವು ಏನು ಕೋರ್ಟ್ ಆದೇಶ ಕೊಟ್ಟಿದೆ, ನಾವು ಮೇಲ್ಮನೆ ಸಲ್ಲಿಸ್ತಾ ಇದ್ದೀವಿ. ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮಗೆ ಸೂಚನೆ ಬಂದು ಒಳ ಹರಿವು ಬರ್ತಾ ಇದೆ. ಬಂದದ್ದು ನೀರನ್ನೆಲ್ಲ ನಾವು ಈಗಾಗಲೇ ಬೆಳಗುಂಡಿಗೆ ಬಿಡಲಿಕ್ಕೆ ನಾವೆಲ್ಲ ವ್ಯವಸ್ಥೆನ ನಾವು ಮಾಡಿದ್ದೇವೆ. ಸೊ ಅದರಿಂದ ಬಹುಶಃ ಮಳೆನೇ ನಮಗೆಲ್ಲ ಆಧಾರ. ಆ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆಹರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಕೂಡ ಮೇಕೆದಾಟಿಗೆ ಅವಕಾಶ ಮಾಡಿಕೊಡಿ. ಏನೇ ಸ್ಟೋರೇಜ್ ಆದ್ರೂ ನಿಮ್ಗೆ ತಾನೇ ಬರೋದು, ನಮ್ಗೇನು ಅದು ಬರೋದಿಲ್ಲ. ದಯವಿಟ್ಟು ತೊಂದರೆ ಮಾಡಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಪ್ಪ, ಅವರು ಒಂಥರ ಫಿಲಂ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ್ದೀವ ನಾವು. ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ. ಅಸೂಯೆ ಅಷ್ಟೇ. ಅದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ನಾನು ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲರೂ ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ, ನಾನು ಸಿಗ್ಲಿಲ್ಲ. ಹೋದ್ ಸತಿ ಬರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.